ಆ ಜಿಂಗಲ ಕಾಲಕ ಬರೋ 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 ಎಲ್ಲ ಏನೇನು ಮಾಡ್ತಾ ಇದ್ದೀರಾ? ಪ್ರೆಡಿಕ್ಷನ್ ಸ್ಪಾಕ್ ಆಗಿದೆ, ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಒಗ್ಯಾಕೆ ಬಂದಿದ್ದೀರಾ ಅಂತ ಗೊತ್ತು. ಇವತ್ತು ಏನಪ್ಪ ಆಡಿದ್ದು ಇವತ್ತು LSG ಅವರು ಢಕೋಟ ಬ್ಯಾಟಿಂಗ್ನ ಆಡಿದ್ದು ಇವತ್ತು. ಏನು ತೀರಾ ವರ್ಷಾಗಿ ಆಡಿದ್ರು ಗುರು. ನನ್ನ ಪ್ರಕಾರ ರಿಷಬ್ ಪಂತ್ ಓಪನ್ ಮಾಡಲೇಬಾರ್ದಾಗಿತ್ತು. ಬ್ಯಾಟಿಂಗ್ ಆರ್ಡ್ರನ್ನ ಯಾಕೆ ಇವರು ಈ ಥರ ಶಫಲ್ ಮಾಡ್ಕೊಂಬಂದರು? ಮಿಚೆಲ್ ಮಾರ್ಷ್ ಜೊತೆಗೆ ಮಾಕ್ರಮು ಒಳ್ಳೆ ಸಾಲಿಡ್ ಓಪನಿಂಗ್ನ ತೊಗೊಂಡಿದ್ರು ಲಾಸ್ಟ್ ಸೀಸನ್. ಎಷ್ಟು ರನ್ಸ್ನ ಹೊಡೆದ್ರು ಇಬ್ಬರು ಸೇರಿಕೊಂಡು. ಏನು ತಲೆಯಲ್ಲಿ ಬುದ್ಧಿ ಇದೆಯೋ ಲದ್ದಿ ಇದೆಯೋ ಗೊತ್ತಿಲ್ಲ. ಇವರು ಓನರು ಬಂದ್ಬಿಟ್ಟು ಅಲ್ಲಿ ಕೂತ್ಕೊಂಡಲ್ಲಿ ಹಿಂಗೆ ಕೈ ತೋರಿಸ್ಕೊಂಡು ಹಿಂಗೆ ನಿಂತ್ಕೊಳೋದು ಇದೇ ಆಗೋಗ್ಬಿಟ್ಟೈತಲ್ಲಿ. ಆ ಸಂಜೀವ್ ಅವರು ಆ ಡಗೌಟಿಂದ ಮೇಲ್ಗಡೆ ಸ್ಟ್ಯಾಂಡ್ಸಿಂದ ಹಿಂಗೆ ತೋರಿಸೋದು ಹಿಂಗೆ ಕೈನ ಏನರ ಮಾಡ್ತಿದ್ರೆ ತಲೆಯಲ್ಲಿ ಏನಿದೆ ಅಲ್ಲಿ ಹೇಳ್ಬೇಕಲ್ಲ ರಿಷಬ್ ಪಂತ್ಗೆ. ಏನು ದೊಡ್ಡ ನಾಯಕ ಅಲ್ಲ ನೀನು, ಮುಚ್ಕೊಂಡು ನೆಟ್ಗೆ ಆಡಪ್ಪ, ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಆಡಪ್ಪ ಅಂತ. ಓಪನಿಂಗ್ ಹೋಗ್ಬೇಕಲ್ಲಿ ರಿಷಬ್ ಪಂತು ಅಲ್ಲ ಗುರು. ಅವರಿಬ್ಬರು ಸಖತ್ತಾಗಿ ಆಡಿದ್ದಾರೆ. ಅಡನ್ ಮಾಕ್ರಮ್ ಎಸ್ಸಲ್ಲಿ ಓಪನ್ ಮಾಡಿದ್ದಾರೆ. ಇವರೇನು ಓಪನರ ಇವರು? ರಿಷಬ್ ಪಂತು ಎಷ್ಟು ಮ್ಯಾಚ್ ಆಡಿದ್ದಾರೆ ಇವರು ನಾರ್ಮಲ್ ಮಿಡ್ಲ್ ಆರ್ಡ್ರಲ್ಲಿ. ಸೊ ಸಡನ್ನಾಗಿ ಕ್ಯಾಪ್ಟನ್ ಆಗ್ಬಿಟ್ರು ಅಂತ ಓಪನಿಂಗ್ ಹೋಗ್ಬಿಡ್ಬೇಕಾ? ಏನೋ ಒಂದು ಮ್ಯಾಚ್ ಹಂಗೆ ಹಿಂಗೆ ಆಯ್ತಪ್ಪ ಅಲ್ಲಿ ಏನೋ ಮಾತ್ರಕ್ಕೆ ಪಟ್ಟನಾಗ ಹೋಗಿ. ಅಂದರೆ ರಿಷಬ್ ಪಂತ್ ಏನು ತಪ್ಪಿಲ್ಲ ಇವತ್ತು. ಅವ್ರು ಔಟ್ ಆಗಿದ್ದು ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಆಯಿತು. ಬಟ್ ಆದರೂ ಕೂಡ ನಾನು ಹೇಳ್ತೀನಿ ರಿಷಬ್ ಪಂತ್ ಓಪನ್ ಮಾಡಬಾರ್ದು ಅಂತ. ಅಡನ್ ಮಾಕ್ರಮ್ ಜೊತೆಗೆ ಮಿಚೆಲ್ ಮಾರ್ಷ್ ಓಪನ್ ಮಾಡ್ಕೊಂಡ್ರೆ ಫಾರ್ ಬೆಟರ್ ಆಗಿರುತ್ತೆ. ಇವಾಗ ನೋಡೋಣ, ನೀನು ಹೇಳಿದ್ದನ್ನ ಕೇಳಿಸ್ಕೊಂಡು ಬಂದ್ಬಿಟ್ಟು ರಿಷಬ್ ಪಂತ್ ನೆಕ್ಸ್ಟ್ ಮ್ಯಾಚ್ ಸೆಂಚುರಿ ಹೊಡಿತಾರೆ. ಹೊಡಿಲಿ ಬಟ್ ಆದರೂ ಕೂಡ ಓಪನ್ ಮಾಡೋದು ಬೇಡ ಅಂತಲೇ ಹೇಳ್ತೀನಿ. ನಂಬರ್ 3 ಅಥವಾ ನಂಬರ್ 4 ಆಡಲಿ ರಿಷಬ್ ಪಂತ್ ನಾನು ಅಂದ್ಕೊಳ್ಳೋವಂಥದ್ದು. ನಂಬರ್ 4 ಆಡಿದ್ರೆ ಸಿಕ್ಕಾಪಟ್ಟೆ ಬೆಟರ್ ಆಗಿರುತ್ತೆ. ನೋಡಿ ಇವರ ಒಂದು ಟಾಪ್ ಹೆವಿ ಆಮೇಲೆ ಬಾಟಮ್ ಫುಲ್ಲು ವಲನರಬಲ್ ಆಗೋಗ್ಬಿಡ್ತು. ನಿಕೋಲಸ್ ಪೂರನ್ ಏನೋ ಆಡಲಿಲ್ಲ ಇವತ್ತು. ನಿಕೋಲಸ್ ಪೂರನ್ಗೆ ಡಿಸೀವ್ ಮಾಡೋಂಥ ಬಾಲ್ ಇದೆಯಲ್ಲ, ಲುಂಗಿ ಇಂಗಿಡಿ ಹಾಕ್ಬಿಟ್ಟು ಅಕ್ಕನ್ ಸೈಕ್ ಆಗೋಗ್ಬಿಟ್ಟೆ ಗುರು. ಆ ಬಾಲನ್ನು ನೋಡ್ಬಿಟ್ಟು ಅದೊಂಥರ ನೋಡಿ ಸ್ಲಾಟಲ್ಲಿ ಆಗ್ತಂಥ ಬಾಲು ಯಾರ್ಕರ್ ಥರ ರಿಯಾಕ್ಟ್ ಮಾಡಿದ್ದು. ನಿಕೋಲಸ್ ಪೂರನ್ ರಿಯಾಕ್ಟ್ ಮಾಡಿದ್ದು ಸಿಕ್ಕಾಪಟ್ಟೆ ಡಿಸೀವ್ ಆಗೋಗ್ಬಿಟ್ರು. ಅಂಥ ಸ್ಲೋವರ್ ಒನ್ ಎಫೆಕ್ಟಿವ್ ಆಗಿ ಹಾಕಿದ್ದು. ಮತ್ತು ನೋಡಿ ಹೆಂಗೆ ಕಲ್ತಿದ್ದಾರೆ ಅಂದರೆ DJ ಬ್ರಾವೋಯಿಂದ ಸೈಕ್ ಡೆಲಿವರಿಗಳನ್ನ ಕಲ್ತ್ಬಿಟ್ಟಿದ್ದಾರೆ. ಲುಂಗಿ ಇಂಗಡಿನ ಬಿಟ್ಟು RCB ತಪ್ಪು ಮಾಡಿದ್ದು ಹೆಂಗೆ ನೋಡೋಕೆ ಹೋಯ್ತು ಅಂತಂದರೆ ನೋವಾನ್ ತುಷಾರನೇ ಬಿಟ್ಬಿಡ್ಬೇಕಾಗಿತ್ತು. ಲುಂಗಿ ಇಂಗಡಿ ಇಟ್ಕೊಬೇಕಾಗಿತ್ತು. ಇನ್ಫ್ಯಾಕ್ಟ್ ಅವರೇ ಈಚೆ ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಏನಕ್ಕೆ ಅಂತಂದರೆ RCB ಅವ್ರಿಗೆ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಹೌದು, ಅವ್ರಿಗಿರೋವಂಥ ಸ್ಕಿಲ್ಗೆ ಅವರು ಡಗೌಟಲ್ಲಿ ಕುತ್ಕೊಬೇಕಾಗಿತ್ತು, ಬೆಂಚಲ್ಲಿ ಕಾವು ಕೊಡಬೇಕಾಗಿತ್ತು. ಅದರಿಂದ ನಾನೇ ಹೋಗ್ತೀನಿ ಈಚೆಗಡೆ ಅಂತ RCBಯಿಂದ ಅವರು ಹೋಗಿರೋವಂಥ ಚಾನ್ಸಸ್ ಜಾಸ್ತಿ ಇದೆ. RCB ಏನು ದಡ್ರದಿಲ್ಲ. ಲುಂಗಿ ಇಂಗಿಡಿ ಸಗದಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಈ ಥರ ಒಂದು ಫಾರ್ಮಲ್ಲಿ ಇದ್ರೂ ಕೂಡ ಅವ್ರನ್ನ ಬಿಟ್ಕೊಂಡು ಕೊಡೋದಕ್ಕೆ ಸೊ ನನ್ನ ಪ್ರಕಾರ ಅವರೇ ಈಚೆಗಡೆ ಬಂದಿರೋದು. ಆ್ಯಂಡ್ ಡೆಲಿವರ್ ಕೂಡ ಮಾಡ್ತಾಯಿದ್ದಾರೆ. ಒನ್ ಆಫ್ ದ ಮೈನ್ ಬೌಲರಾಗಿ ಕೂಡ ಮೂಡು ಬಂದಿದ್ದಾರೆ ಇವಾಗ. ಸೊ ಸೈಕ್ ಬೌಲಿಂಗ್ ಮಾಡಿದ್ರು. ಲುಂಗಿ ಇಂಗಿಡಿ ಜೊತೆಗೆ ಸೇರ್ಕೊಂಡಿದ್ರು T ನಟರಾಜನ್ ಜೊತೆಗೆ ಕುಲ್ದೀಪ್ ಯಾದವ್. ಸೊ ಈ 3 ಜನರ ಸೈಕ್ ಬೌಲಿಂಗ್ ಪರ್ಫಾರ್ಮೆನ್ಸಿಂದ ಇನ್ಫ್ಯಾಕ್ಟ್ ಎಲ್ಲರೂ ಕೂಡ ಮಸ್ತಾಗಿನೇ ಬೌಲಿಂಗ್ ಮಾಡಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ನೋಡ್ತು ಅಂತಂದರೆ. ಸೊ ಈ 3 ಜನದ ಮೈನ್ ಬೌಲಿಂಗ್ ಕಾಂಟ್ರಿಬ್ಯೂಷನಿಂದ 141ಗೆ ಕಟ್ ಹಾಕಿದ್ರು. ಆಲ್ ಔಟೇ ಆಗೋಗ್ಬಿಟ್ರು ಅಲ್ಲಿ ಲಕ್ನೋ ಸೂಪರ್ ಜೈಂಟ್ಸು. ಕಂಪ್ಲೀಟಾಗಿ ಮಾಡಲಿಲ್ಲ. 19 ಓವರ್ ಅಷ್ಟೇ ಆಡಿದ್ದಲ್ಲಿ 19 ಓವರ್ ಕಂಪ್ಲೀಟ್ ಮಾಡಲಿಲ್ಲ ಅಲ್ಲಿ. ಆಲ್ ಔಟ್ ಆಗೋಗ್ಬಿಟ್ರು. ಇನ್ನೂ ಬೇಕಾಗಿತ್ತು 160 ವುಡ್ ಹ್ಯಾವ್ ಬಿನ್ ಎ ಕಾಂಪಿಟೇಟಿವ್ ಟೋಟಲ್. 160 ಆ್ಯಂಡ್ ಅಬೋವ್ ವುಡ್ ಹ್ಯಾವ್ ಬಿನ್ ಎ ಕಾಂಪಿಟೇಟಿವ್ ಟೋಟಲ್ ಅಂತ ಅನ್ನಿಸ್ತು. ಅದೇ ಏನಾದ್ರು ನೆಟ್ಟಿಗೆ ಆಡಿತ್ತು ಅಂದರೆ ಸ್ವಲ್ಪ ರನ್ಸ್ಗಳು ಬಂದಿತ್ತು. ಎಲ್ಲಿ ಯಾರು ಆಡಿದ್ರು ಅಂತ ಅಲ್ಲಿ ಫಸ್ಟ್ ಆಫ್ ಆಲು 2 ಸ್ಕೋರ್ ಬಂದಿರೋದಲ್ಲಿ 20+ ಸ್ಕೋರ್ ಬಂದಿರೋದು 2 ಸ್ಕೋರು. ಒಂದು ಅಲ್ಲಿ ಓಪನಿಂಗ್ ಸಾಲಲ್ಲಿ ಬಂದಂಥ ಮಿಚೆಲ್ ಮಾರ್ಷ್ ಹೊಡಿತಾರೆ. ಪರವಾಗಿಲ್ಲ, ಚೆನ್ನಾಗೇ ಕಾಣಿಸ್ಕೊಂಡ್ರು ಮಿಚೆಲ್ ಮಾರ್ಷು. ಆಮೇಲೆ ಬಂದ್ಬಿಟ್ಟಲ್ಲಿ ಬಾಟಮಲ್ಲಿ ಬಂದುಬಿಟ್ಟು ಚೆನ್ನಾಗಿ ಆಡಿ ಸ್ವಲ್ಪ ಅಬ್ದುಲ್ ಸಮದ್ 30+ನ ಕಾಂಟ್ರಿಬ್ಯೂಷನ್. ಯಾರು ಕೂಡ 50 ಹೊಡೆದಿಲ್ಲ. ಈ ಕಡೆ ನೋಡಿ ರಿಜ್ವಿ ಇಂಪ್ಯಾಕ್ಟ್ ಪ್ಲೇಯರ್ ಬಂದ್ಬಿಟ್ಟು ಇಂಪ್ಯಾಕ್ಟ್ ಮಾಡಿದ್ದು. 70 ರನ್ನ ಹೊಡೆದವ್ರೆ ಇವರು. 70 ರನ್ನ. ಯಾರು ಕೂಡ ಅಂದ್ಕೊಂಡಿಲ್ಲ ಡೆಲ್ಲಿ ಕ್ಯಾಪಿಟಲ್ಸು ಈ ಥರ ಒಂದು ಕೊಲ್ಯಾಪ್ಸ್ ಆದ ನಂತರ 4 ವಿಕೆಟ್ನ 26 ರನ್ನಿಗೆ ಕಳ್ಕೊಂಡಾದ ನಂತರ ರಿಕವರಿ ಆಗ್ತಾರೆ, ಈ ರೇಂಜಿಗೆ ರಿಕವರಿ ಆಗ್ತಾರೆ ಅಂತ. ಚೇಸು ಅಷ್ಟು ಈಸಿ ಅಲ್ಲ ಅಂತ ಗೊತ್ತಾಗೋಗ್ಬಿಡ್ತು. 4 ವಿಕೆಟ್ನ ಕಳ್ಕೊಂಡು ಚೇಸ್ ಆನ್ ಮಾಡ್ತಾರೆ, ಕನ್ವಿನ್ಸಿಂಗಾಗಿ ಚೇಸ್ ಮಾಡ್ತಾರೆ ಅಂತಂದರೆ ಹೌದು ಮೆಚ್ಕೊಳ್ಳೇಬೇಕು. ಆ 119 ರನ್ನ ಪಾರ್ಟ್ನರ್ಶಿಪ್ ಏನಿದೆ ಸ್ಟಪ್ಸ್ ಜೊತೆಗೆ ರಿಜ್ವಿ ಬಂದ್ಬಿಟ್ಟು ಇಂಪ್ಯಾಕ್ಟ್ ಮಾಡಿದ್ದು. ಇಲ್ಲಿ ಬೇರೆ ಶಾಬಾಜ್ ಅಹ್ಮದ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೊಂಡಿದ್ದಾರೆ. ಪಾಪ ಇಲ್ಲಿ ನೋಡ್ತು ಅಂದರೆ ದಿಗ್ವಿಜಯ್ ಶಾತನ ತಗೊಂಬರೋಣ ಅಂತ ಅನ್ಕೊಂಡಿದ್ರು ಸೆಕೆಂಡ್ ಇನ್ನಿಂಗ್ಸಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಈ ಕಡೆಯಿಂದ ಶಾಬಾಜ್ ಅಹ್ಮದ್ನೇ ನುಗ್ಗಿಸ್ಬಿಟ್ರು. ಅಲ್ಲಿ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗಿದ್ದಕ್ಕೆ ಲಕ್ನೋ ಸೂಪರ್ ಜೈಂಟ್ಸ್ ಅವರು. ನೋಡಿ ಇಲ್ಲಿ ಹೆಂಗಿದೆ ಅಂತ. ಪಾಪ ರಿಜ್ವಿ ಬಂದಿತ್ತು ಅಂದ್ರೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡ್ರು, ಬೌಲಿಂಗಲ್ಲಿ ಏನೋ ಸ್ವಲ್ಪ ಚೆನ್ನಾಗಿ ಇಂಪ್ಯಾಕ್ಟ್ ಮಾಡ್ರು. ಬಿದ್ದಿದ್ದ 4 ವಿಕೆಟ್ ಆದಮೇಲೆ ವಿಕೆಟ್ಸು ಇಲ್ಲ, ಬದನೆಕಾಯಿ ಇಲ್ಲ, ಏನೂ ಇಲ್ಲ. ಅಲ್ಲಿ ಪೋಪ್ಳೆಲ್ಲೇ ಇಂಪ್ಯಾಕ್ಟ್ ಮಾಡಿದ್ದು ಅಷ್ಟೇ ಲಕ್ನೋ ಸೂಪರ್ ಜೈಂಟ್ಸು. ಪೋಪ್ಳಲ್ಲಿ ಇಂಪ್ಯಾಕ್ಟ್ ಮಾಡಿದ್ರು ಕೂಡ ಇವ್ರಿಗೆ ಅದೇ ವಿಕೆಟ್ಸ್ ಬೇಕಾಗಿತ್ತು ಅಷ್ಟೇ ಅವ್ರಿಗೆ. ಲಾಸ್ಟ್ ಓವರ್ಗೂ ಬಿಡ್ತು ಅಂದರೆ 20ನೇ ಓವರ್ ಹೋಯ್ತು ಅಂದರೆ ಇದು ಮ್ಯಾಚ್ ಮುಗಿಯುತ್ತೆ ಅಂತಲೂ ಗೊತ್ತಿತ್ತು ಅವ್ರಿಗೆ. ವಿಕೆಟ್ಸ್ ಬೇಕಾಗಿತ್ತು ಲಕ್ನೋ ಸೂಪರ್ ಜೈಂಟ್ಸ್ಗೆ. ಬೀಳಲಿಲ್ಲ. 4 ವಿಕೆಟ್ ಆದ ನಂತರ ಪೋಪ್ಳೆ ಆದ ನಂತರ ವಿಕೆಟ್ಸೇ ಬಿದ್ದಿಲ್ಲ. ಆ ರೇಂಜಿಗೆ ಕನ್ವಿನ್ಸಿಂಗ್ ಆಗಿ ರಿಜ್ವಿ ಜೊತೆಗೆ ಸ್ಟಪ್ಸು ಬ್ಯಾಟಿಂಗ್ ಆಡಿದ್ದು. ಸೊ ಬ್ರಿಲಿಯಂಟ್ ಪಾರ್ಟ್ನರ್ಶಿಪ್. 119 ರನ್ ಪಾರ್ಟ್ನರ್ಶಿಪ್. ಸ್ಲೋ ಆಗೇ ಬಂದಿರ್ಬೋದು ಬಟ್ ಅಷ್ಟು ಸಾಕಾಗಿತ್ತು. ಬುದ್ಧಿವಂತಿಕೆ ಉಪಯೋಗಿಸ್ಬಿಟ್ಟು ಆಡಿದ್ರು. ಏನು ಅಗ್ರೆಸಿವ್ ಆಗೇ ಬೇಕಾಗಿತ್ತು, ಏನು ನಜ್ಜಿ ಡಿಮಿಲ್ ಆಡಬೇಕು, ಏನು 15 ಓವರ್ಗೆ ಮುಗಿಸ್ಬಿಡ್ಬೇಕು ಅನ್ನೋಂಥದ್ದೆಲ್ಲ ಏನೂ ಇರಲಿಲ್ಲ. 14 ಓವರ್ಗೆ ಮುಗಿಸ್ಬಿಡ್ಬೇಕು, ಒಂದು ರನ್ ರೇಟ್ ಪುಷ್ ಮಾಡಬೇಕು ಅನ್ನೋಂಥದ್ದೇನಿಲ್ಲ. ಫಸ್ಟ್ ಮ್ಯಾಚ್ನ ಆರಾಮಾಗಿ ಕನ್ವಿನ್ಸಿಂಗಾಗಿ ಗೆದ್ರೆ ಸಾಕಾಗಿತ್ತು. ಸೊ ಅದಕ್ಕೆ
ಕಡಕ್ಕಾಗಿ ಆಡಿರೋದು. ಇನ್ಫ್ಯಾಕ್ಟ್ ಆ ಥರ ಆಡೋಂಥ ವಿಕೆಟು ಕೂಡ ಇದಾಗಿರಲಿಲ್ಲ. ಸಿಕ್ಕಾಪಟ್ಟೆ ಟ್ರಿಕಿ ವಿಕೆಟ್ ಇತ್ತು, ಅನಿವನ್ ಬೌನ್ಸ್ ಇತ್ತು, ನಿಂತು ಬರ್ತಾಯಿತ್ತು ಬಾಲು. ಸೊ ನೋಡಿದ್ರೆ ಅಂದರೆ ಸೊ ಫಸ್ಟ್ ಇನ್ನಿಂಗ್ಸ್ ಬಗ್ಗೆ ಮಾತಾಡ್ತು ಅಂತಂದರೆ ಅದೇ ಮಿಚೆಲ್ ಮಾರ್ಷ್ ಒಂದು ಸ್ವಲ್ಪ ಡೀಸೆಂಟಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ 30+ ರನ್ನ ಕಾಂಟ್ರಿಬ್ಯೂಷನು. ಪಾಪ ರಿಷಬ್ ಪಂತ್ ಅವರು ರನ್ಔಟ್ ಆಗಿದ್ದು. ಅನ್ಫಾರ್ಚುನೇಟ್ ಮುಖೇಶ್ ಕುಮಾರ್ ಅವರ ಕೈ ತಗಲಬೇಕಾಗಿತ್ತಾ ಅಥವಾ ಏನಾದ್ರು ಆಗಿರೋದು, ಏನಾದ್ರು ಒಂದು 50 ಹೊಡಿತಿದ್ರೋ ಅಥವಾ ಏನಾಗ್ತಿತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರಿಷಬ್ ಪಂತ್ ಓಪನ್ ಮಾಡಬಾರ್ದು ಅಂತಲೇ ಹೇಳ್ತೀನಿ. ಆ್ಯಂಡ್ ನಂಬರ್ 3 ಬಂದಂತಹ ಆಡನ್ ಮಾಕ್ರಮ್ನ ಬೋಲ್ಡ್ ಮಾಡಕ್ಕೆ ಬಿಡ್ತಾರೆ ಅಕ್ಷರ್ ಪಟೇಲ್ ಅವರು. ಪೋಪ್ಲಲ್ಲಿ 2 ವಿಕೆಟ್ನ ಕಳ್ಕೊಂಡು ಆಲ್ಮೋಸ್ಟ್ 48 ರನ್ಸ್ನ ಹೊಡಿತಾರೆ. ನೋಡಿ ಪೋಪ್ಲಲ್ಲಿ ಇವರ ಮಸ್ತಾಗಿ ಹೆಂಗೆ ನೋಡೋಕೆ ಹೋಯ್ತು. ಮಸ್ತಾಗಿ ಆಡೋದು ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲ, LSG ಅವ್ರು ಮಸ್ತಾಗಿ ಆಡಿರೋದು. 48 ರನ್ನ ಹೊಡೆದ್ಬಿಟ್ಟು 2 ವಿಕೆಟ್ನ ಕಳ್ಕೊಂಡಿದ್ರು. ಇವ್ರು ನೋಡ್ರೆ 4 ವಿಕೆಟ್ನ ಕಳ್ಕೊಂಡಿದ್ದಾರೆ ಇಲ್ಲಿ ಪೋಪ್ಲಲ್ಲಿ. ಲಕ್ನೋ ಸೂಪರ್ ಜೈಂಟ್ ಅಲ್ಲ, ಡೆಲ್ಲಿ ಕ್ಯಾಪಿಟಲ್ಸು ಅದನ್ನು ಕೂಡ ಗೆದ್ದಿದ್ದಾರೆ ಅಂತಂದರೆ ಪೋಪ್ಲೆ ಇವ್ರ ಕಡೆ ಇದೆ, LSG ಕಡೆ ಬ್ಯಾಟಿಂಗು. ಇವರು 2 ವಿಕೆಟ್ನ ಕಳ್ಕೊಂಡ್ರು ಕೂಡ ಇವ್ರ ಕಡೆ ಇದೆ. ಬಟ್ ಆದರೆ ನೋಡಿ ಅದಾದ ನಂತರ ಪೋಪ್ಲೆ ಆದ ನಂತರ ಇವರು ಕೊಲ್ಯಾಪ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದು ಲಕ್ನೋ ಸೂಪರ್ ಜೈಂಟ್ಸ್ ಅವರು. ಈ ಕಡೆಯಿಂದ ಬದೋನಿ ಬರ್ತಾರೆ, ಅವ್ರು ನೋಡಿದ್ರೆ ಡಕ್ಔಟು ನಟರಾಜನ್ಗೆ. ನಟುಗೆ 3 ವಿಕೆಟ್ ಇವತ್ತು ಕಂಬ್ಯಾಕ್ ಮಾಡಿದ್ರು ಅಂತ ಹೇಳಬೇಕು. ಹಳಿ ನಟರಾಜನ್ ಏನಿದ್ರು ಸನ್ರೈಸರ್ಸ್ ಹೈದರಾಬಾದಲ್ಲಿ, ಆ ಥರ ನಟರಾಜನ್ ಇವತ್ತು ಕಾಣಿಸ್ಕೊಂಡಿದ್ದು. ಲಾಂಗ್ ಆನ್ಲಿ 2 ಕ್ಯಾಚ್ನ ಹಿಡ್ಕೊತಾರೆ ನಟರಾಜನ್ ಅವರು ಬೌಲಿಂಗ್. ಇನ್ನೇನು ಬಾಟಮಲ್ಲಿ ಬಿದ್ದಂಥ ವಿಕೆಟ್ಸ್ಗಳು ಲುಂಗಿ ಇಂಗಡಿ 1-2 ವಿಕೆಟ್ನ ಎತ್ತುತ್ತಾರೆ. ಬಟ್ ಬಾಲ್ ಆಫ್ ದ ಡೇ ಅಂತಂದರೆ ಅದು ಇವ್ರಿಗೆ ಮಾಡಿದಂಥ ಬಾಲು, ನಿಖಲಸ್ ಪೂರನ್ಗೆ ಹಾಕಿದಂಥ ಬಾಲು. ಡಿಸೀವ್ ಮಾಡಾಕ್ಬಿಡ್ತಾರೆ ಹಿಂಗೆ. ಮಿಚೆಲ್ ಮಾರ್ಷ್ ಅವರು ಔಟ್ ಆದಂಥ ರೀತಿ ನನಗಂತೂ ಸ್ವಲ್ಪನೂ ಇಷ್ಟ ಆಗಿಲ್ಲ. ಸೆಟ್ ಆಗಿದ್ರು, ಅಲ್ಲಿ ಆಫ್ ಸೈಡ್ ಹೊಡಿಯೋಕ್ಕೆ ಹೋಗ್ತಾ ಇದ್ದಾರೆ. ಆಫ್ ಸೈಡ್ ಒಂಥರ ಲಾಫ್ಟ್ ಮಾಡೋದಕ್ಕೆ ಹೋದರು, ಅದನ್ನು ಆನ್ ಸೈಡೇ ಕನ್ವರ್ಟ್ ಮಾಡಿ ತೊಂದರೆ ಆಗಿತ್ತು. ಹೌದು ವಿತ್ ಸ್ಪಿನ್ ಹೊಡೋದಕ್ಕೆ ಅಂತ ಹೋದರು, ಅಲ್ಲ ಆ ಥರ ನಿಜವಲ್ಲ. ಅದು ಒಂಥರ ಬಾಲಲ್ಲಿ ಪೇಸು ಇರಲಿಲ್ಲ, ಏನೂ ಇಲ್ಲ. ಆ ಥರ ಒಂಥರ ಆಫ್ ಸೈಡ್ ಹೊಡೆಯೋದು ಸುಲಭ ಅಲ್ಲ, ಅಷ್ಟು ಈಸಿ ಅಲ್ಲ ಅದು. ಟೈಮ್ ಸಿಕ್ಕಾಪಟ್ಟೆ ಸೈಕಾಗಿ ಆಗಬೇಕು. ಆ ಟೈಮು ಆಗಲಿಲ್ಲ, ಏನೂ ಆಗಲಿಲ್ಲ, ಬೆಳೆ ಆಗಾಡೋ ಆಗಲಿಲ್ಲ ಅಲ್ಲಿ. ಆ ಥರ ಶಾಟ್ ಹೊಡಿಲೇಬಾರ್ದಾಗಿತ್ತು ನನ್ನ ಪ್ರಕಾರ. ಬಿಡಿ ಹೋಗಲಿ, ಔಟ್ ಅಂತೂ ಆಯಿತು. ಕುಲ್ದೀಪ್ ಯಾದವ್ರಿಗೆ ಅವ್ರು ಯಾರೋ ಇನ್ನೊಬ್ಬರು ಚೌಧರಿ ಅಂತ ಬಂದಿರಲ್ಲ, ಅವ್ರ ವಿಕೆಟ್ನ ಕೂಡ ಎತ್ತಿದ್ರು. ಗುಡ್ಸೋದಕ್ಕೆ ಅಂತ ಹೋಗಿದ್ರು, ಬ್ಯಾಟ್ ಫೇಸ್ನ ಬೇಗ ಕ್ಲೋಸ್ ಮಾಡ್ತಿದ್ದಂಗೆ ಟೋ ಎಂಡ್ ಆಫ್ ದ ಬ್ಯಾಟಿಗೆ ಬಿದ್ದು ಕಾರ್ಡನ್ ಬೋಲ್ಡ್ ಆಗಿದ್ದು. ಸೊ ಒಂಥರ ಕಾಮಿಡಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳಬೇಕು. ಹೋಗ್ತಾ ಅಬ್ದುಲ್ ಸಮದ್ ಪರವಾಗಿಲ್ಲ, ಇನ್ನೇನು ಅಗ್ರೆಸಿವ್ ಆಗಿ ಆಡೋದಕ್ಕೆ ಹೋಗ್ಬಿಟ್ಟಲ್ಲಿ ನಟರಾಜನಿಗೆ ಔಟ್ ಆಗ್ತಾರೆ. ಅಲ್ಲಿ ಫ್ಲ್ಯಾಟಾಗಿ ಒಂಥರ ಬುಲೆಟ್ ಹೋದಂಗೆ ಹೋಗಿರುತ್ತೆ ಅಬ್ದುಲ್ ಸಮದ್ ಹೊಡೆದಂಥ ಬಾಲು. ಬಟ್ ಎಲಿವೇಷನ್ ಸಿಗಲಿಲ್ಲ, ಬೌಂಡ್ರಿನಲ್ಲಿ ಔಟ್ ಆಗ್ತಾ ಇದ್ದಂಗೆ ಎಲ್ಲ ಇನ್ನೇನು ಓದಾಪುಟ್ಟ ಲುಂಗಿ ಇಂಗಡಿಗೆ 2 ವಿಕೆಟ್ ದಾನ ಮಾಡಿದ್ರು ಅಷ್ಟೇ ಬಾಟಮಲ್ಲಿ ಶಮಿ ಅವರು ಮತ್ತು ಇವರು ಬಂದ್ಬಿಟ್ಟಲ್ಲಿ. ಸೊ 141 ಇದು ಟಾರ್ಗೆಟ್ ಅಲ್ಲ ಅಂತ ಅನಿಸುತ್ತೆ. ಬಟ್ ಅದನ್ನು ಕೂಡ ನಥಿಂಗ್ ಈಸ್ ಇಂಪಾಸಿಬಲ್ ಅನ್ನೋ ಹಾಗೇ ಒಂದು ಹೋಪ್ ಬಂತು ಇವರಿಗೆ. ಯಾಕೆಂತಂದರೆ ಇನಿಷಿಯಲ್ ಬ್ರೇಕ್ ಥ್ರೂಗಳನ್ನ ತೊಗೊಂಬಂದ್ರೆ ಮಾತ್ರ ನಾವು ಈ ಪಂದ್ಯದಲ್ಲಿ ಸರ್ವೈವ್ ಆಗ್ತೀವಿ ಅಂತ ಗೊತ್ತಿತ್ತು ಲಕ್ನೋ ಸೂಪರ್ ಜೈಂಟ್ಸ್ಗೆ. ಇನಿಷಿಯಲಿನೇ ಇಳಿಸಿದ್ರು, ಲೆಜೆಂಡ್ರಿ ಶಮಿ ಅವ್ರನ್ನ ಇಳಿಸಿದ್ರು. ಮೊದಲನೇ ಬಾಲ್ನೇ ನಮ್ಮ KL ರಾಹುಲ್ ಅಣ್ಣ ತಲೆ ಚೆಚ್ಕೊಂಡು ಹೊರಟೋಗ್ಬಿಟ್ರು. ನಾನಾಗುರು ಇದು ನಾನು ಈ ಥರ ಬ್ಯಾಟಿಂಗ್ ಆಡ್ತಾಯಿದ್ದೀನಿ, ನಾನು ಮೊದಲನೇ ಬಾಲ್ ಆಡಲ್ವಲ್ಲ, ನಾನು ಒಂದು 2 ಓವರ್ ನೋಡ್ಕೊಂಡೆ ಅಲ್ವ ಆಡೋದು. ಮೊದಲನೇ ಬಾಲ್ನ ಸ್ಲ್ಯಾಶ್ ಮಾಡೋದಕ್ಕೆ ಹೋಗಿದ್ದು. ನಜ್ಜಿ ರುಕ್ತಿನ ನಜ್ಜಿ 6 ಅನ್ನೋ ಥರ ಹೋಗಿದ್ರು. ಬಟ್ ಎಡ್ಜ್ ಆಗಿಬಿಟ್ಟು ಹೋಯ್ತು ಅಲ್ಲಿ ಸೀದಾ ಥರ್ಡ್ ಮ್ಯಾನ್ ರೀಜನ್ಗೆ. ಸೊ ಫಸ್ಟ್ ಬಾಲ್ ವಿಕೆಟ್ ಬೀಳ್ತಾ ಇದ್ದಂಗೆ ಗೋಲ್ಡನ್ ಡಕ್, ಇಬ್ಬರು ಗೋಲ್ಡನ್ ಡಕ್ ಆಗಿರೋದು. ಅಕ್ಷರ್ ಪಟೇಲು ಜೊತೆಗೆ ಇಬ್ಬರು ಕೂಡ ಗೋಲ್ಡನ್ ಡಕ್ ಆಗಿದ್ದಾರೆ. ಬಟ್ ಇಬ್ಬರು ಗೋಲ್ಡನ್ ಡಕ್ ಆದ್ರೂ ಕೂಡ ಮ್ಯಾಚ್ನಾಗ ಗೆದ್ದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ನಿತೀಶ್ ರಾಣಾ ಮೊಹಸಿನ್ ಖಾನಿಗೆ ಔಟ್ ಆಗಿದ್ದು. ಏನು ಟ್ಯಾಪ್ ಮಾಡೋದಕ್ಕೆ ಹೋಗಿದ್ರಲ್ಲ ನನಗೆ ಗೊತ್ತಾಗಲಿಲ್ಲ. ನನಗೆ ಸ್ಲಿಪ್ ಹೋಯ್ತೆ ಅಲ್ಲಿ, ಟ್ಯಾಪ್ ಮಾಡೋದಕ್ಕೆ ಈ ಕಡೆ ಟ್ಯಾಪ್ ಮಾಡೋದಕ್ಕೆ ಹೋಗ್ತಾವ್ರಲ್ಲ, ಸ್ಲಿಪ್ಪಿಗೆ ಕ್ಯಾಚ್ ಕೊಟ್ಟಂಗಿತ್ತಲ್ಲಿ ಅಬ್ದುಲ್ ಸಮದಿಗೆ. ಸೀದಾ ತೊಗೊಳಪ್ಪ, ನಾನು ಆಡೋಕ್ಕೆ ಇಷ್ಟ ಇಲ್ಲ, ತೊಗೋ ಕ್ಯಾಚು ಅನ್ನೋ ಥರ ಕೊಟ್ಟಂಗಿತ್ತು. ಅಲ್ಲ ಸ್ಲಿಪ್ ಇಲ್ಲ ಅಂದರೆ ಆಡೋದ್ರಲ್ಲಿ ಅರ್ಥ ಇದೆ ಆ ಒಂದು ಶಾಟ್ನ. ಸ್ಲಿಪ್ ಇಟ್ಕೊಂಡು ನೀವು ಅಲ್ಲಿ ಏನು ಇಬ್ಬರು ಕೀಪರ್ ಮಧ್ಯೆ ಮತ್ತು ಸ್ಲಿಪ್ ಮಧ್ಯೆ ನುಗ್ಸೋದಕ್ಕೆ ಹೋಗಿದ್ರಾ ಅಥವಾ ಏನು ಶಾಟು ಅಂತಲೇ ಅರ್ಥ ಆಗಲಿಲ್ಲ ನನಗದು. ಸೀರಿಯಸ್ಲಿ ಅವ್ರು ಬೇಕು ಅಂತಲೇ ಹೊಡೆದಿದ್ದು, ಏನು ಅದಾಗದೇ ಎಡ್ಜಾಗಿ ಏನು ಹೋಗಲಿಲ್ಲ, ಬೇಕು ಅಂತ ಹೊಡೆದಂಥ ಶಾಟು. ಸೀರಿಯಸ್ಲಿ ಒಂಥರ ಫನಿ ಅಂತ ಅನ್ನಿಸ್ತು. ಥರ ವಿಕೆಟ್ನ ದಾನ ಮಾಡ್ದಂಗಿತ್ತು. ಪ್ರಿನ್ಸ್ ಯಾದವ್ ಅವರು 2 ವಿಕೆಟು ಬ್ಯಾಕ್ ಟು ಬ್ಯಾಕ್ ವಿಕೆಟು ಎತ್ತುತ್ತಾರೆ. ಸೊ ಅಲ್ಲೇ ಕಮ್ಬ್ಯಾಕ್ ಮಾಡಿದ್ದು, ಒಂಥರ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಿದ್ದು ಲಕ್ನೋ ಸೂಪರ್ ಜೈಂಟ್ಸ್ಗೆ. ಅದೇ ಓವರ್ಲೇ ಅಕ್ಷರ್ ಪಟೇಲ್ನ ಬೋಲ್ಡ್ ಮಾಡ್ತಾರೆ. ನಿಸಾಂಕ್ ಅವರು ಸ್ವಲ್ಪ ಅಗ್ರೆಸಿವ್ ಆಗಿ ಲ್ಯಾಟ್ ಬಾಲ್ಗಳಾಗಿದ್ದು, ಸ್ವಲ್ಪ ಅಗ್ರೆಸಿವ್ ಆಗಿ ಒಂದು 6 ಇಕ್ಬಿಡೋಣ ಅಂತ ಹೋಗಿದ್ರು. ಫುಲ್ ಮೇಲಕ್ಕೆ ಹೋಯ್ತು, ರಿಷಬ್ ಪಂತ್ ಕ್ಯಾಚ್ ಹಿಡ್ಕೊಂಡ್ರು. ಸೊ ಅದು ಬಿದ್ದಿದ್ದಷ್ಟೇ, 4 ವಿಕೆಟ್ ಬಿತ್ತು. ಆ 4 ವಿಕೆಟ್ ಬೀಳ್ತಾ ಇದ್ದಂಗೆನೇ ಇಲ್ಲಾಗೋರು ಹಿಂಗೆ ಆಡೋದ್ರಾಗಲ್ಲ, ನಾವು ಟುಕ್ಕು ಆಡೋಣ, ಟುಕ್ಕು ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ರಿಜ್ವಿ ಮತ್ತು ಸ್ಟಬ್ಸು ನಿಧಾನಕ್ಕೆ ರನ್ನೇ ಬಾಲ್ ಆಡಿದ್ರು. ಅವ್ರದ್ದು ನೋಡಿ ಗಮನಿಸಿತ್ತು ಅಂತಂದರೆ ನೀವು ಆಲ್ಮೋಸ್ಟ್ 30 ರನ್ ಆಗೋವರೆಗೂ ಕೂಡ ಸಮೀರ್ ರಿಜ್ವಿ ಸಿಕ್ಕಾಪಟ್ಟೆ ಟುಕ್ಕುನೇ ಆಡಿದ್ದು. ಆ್ಯಂಡ್ ಇವ್ರನ್ನೂ ಕೂಡ ಅಷ್ಟೇ 20 ರನ್ ಆಗೋವರೆಗೂ ಕೂಡ ಸಿಕ್ಕಾಪಟ್ಟೆ ಟುಕ್ಕುನೇ ಆಡಿದ್ದು. ಸೊ ಆಲ್ಮೋಸ್ಟ್ ಒಂದು 50 ರನ್ ಇಬ್ಬರು ಕಾಂಟ್ರಿಬ್ಯೂಟ್ ಮಾಡ್ಕೊಂಡಿದ್ದಾರೆ, ಟುಕ್ಕುನೇ ಆಡ್ಬಿಟ್ಟು ಕಾಂಟ್ರಿಬ್ಯೂಟ್ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ಒಂದು ರೇಂಜಿಗೆ ಕಾನ್ಫಿಡೆನ್ಸ್ ಬರ್ತಾ ಇದ್ದಂಗೆನೇ ಇನ್ನೇನೊಂದು 30 ರನ್ 35 ರನ್ ಬೇಕಾಗಿರ್ತೋ, ಆ ಟೈಮಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಸೊ ಅಲ್ಲಿಂದ ರುಬ್ಬೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಾಗೋರು ಹಿಂಗಾದ್ರೆ ಆಗಲ್ಲ, ಹಾಕೋಣ ಟಾಪ್ ಗೇರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ. ಬಟ್ ಅಲ್ಲಿ ನಿಂತ್ಕೊಂಡು ಆಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿತ್ತು. ನೋಡಿ
ಟಿ20 ಥರ ಎಲ್ಲ ಟೀಮನ್ನು ಕೂಡ ಆಡೋದಕ್ಕಾಗೋದಿಲ್ಲ. ಸೊ ಇವತ್ತು ಪರ್ಫೆಕ್ಟ್ ಎಕ್ಸಾಂಪಲ್ನ ತೋರಿಸ್ಕೊಂಡು ಕೊಡಿದೆ. ಸ್ಟಬ್ಸ್ ಆಗಿರಲಿ, ರಿಜ್ವಿ ಆಗಿರಲಿ, ಯಾವ ಟೈಮಲ್ಲಿ ಹೆಂಗೆ ಆಡಬೇಕು ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಬರೀ ಟಿ20 ಥರ ಆಡೋಕ್ಕೋಯ್ತು ಅಂದರೆ ಬರೀ ಅಗ್ರೆಸಿವ್ ಇಂಟೆಂಟು, ಬರೀ ಅಭಿಷೇಕ್ ಥರ ಬ್ಯಾಟಿಂಗ್, ಬರೀ ಒಂದೇ ಫ್ಲೋಲ್ಲಿ ಆಡೋದು, ಆ ಥರ ಎಲ್ಲ ಇರಬಾರ್ದು. ಯಾಕಂದರೆ ಇವರು ಆ ಥರ ಇದ್ದಿತ್ತು ಅಂತಂದರೆ ಇವತ್ತಿನ ಮ್ಯಾಚ್ನ ಸೋತೋಗ್ಬಿಡ್ಬೋದಾಗಿತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಏನು ಬೇಕಾದ್ರೂ ಆಗಿರ್ಬೋದು. ಇನ್ನೂ ಒಂದು 2 ವಿಕೆಟ್ ಬಿದ್ದಿತ್ತು ಅಂತಂದರೆ ಖಂಡಿತ ಕೊಲ್ಯಾಪ್ಸ್ ಆಗಿರ್ಬೋದಾಗಿತ್ತು. ಇವ್ರು ಕೊಲ್ಯಾಪ್ಸ್ ಅದಲ್ಲ, ಲಕ್ನೋ ಸೂಪರ್ ಜೈಂಟ್ಸ್ ಅದೇ ಥರ ಕೊಲ್ಯಾಪ್ಸ್ ಆಗಿರ್ಬೋದಾಗಿತ್ತು. 4 ವಿಕೆಟ್ ಬೇಗ ಬಿದ್ದವ್ರಿಗೆ ಏನು 8 ವಿಕೆಟ್ ಬೀಳೋದೇನು ದೊಡ್ಡ ವಿಷಯ ಅಲ್ಲ. ಸೊ ಅಲ್ಲಿ ಅರ್ಥ ಮಾಡ್ಕೊಂಡು ಆಡಿದ್ರು. ಸಮೀರ್ ರಿಜ್ವಿ ಬಂದು ಪರ್ಫೆಕ್ಟ್ ಇಂಪ್ಯಾಕ್ಟ್ ಪ್ಲೇಯರು ಈ ಒಂದು ಟೂರ್ನಮೆಂಟಲ್ಲಿ ಸದ್ಯದ ಮಟ್ಟಿಗೆ ಆಗಿರುವಂಥ ಮ್ಯಾಚ್ನೆಲ್ಲ ಗಮನಿಸ್ತು ಅಂತಂದರೆ ಅದು ಸಮೀರ್ ರಿಜ್ವಿನೇ. ಯಾಕೆಂದರೆ ಮ್ಯಾಚ್ ವಿನ್ನರ್ ಆಗಿದ್ದಾರೆ ಇವತ್ತು 70 ರನ್ ಹೊಡೆದ್ಬಿಟ್ಟು. ಸೊ ನಿಮ್ಗೇನು ಅನಿಸ್ತಪ್ಪ ಇವತ್ತಿನ ಮ್ಯಾಚ್ ನೋಡಿದಾದ್ಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಲಕ್ನೋ ಸೂಪರ್ ಜೈಂಟ್ಸ್ ನಿಜವಾಗ್ಲೂ ಅವರ ಬ್ಯಾಟಿಂಗ್ ಆರ್ಡ್ರು ಒಂಥರ ನನಗೆ ಸಿಕ್ಕಾಪಟ್ಟೆ ಸೈಕ್ ಆಗೋ ಥರ ಇದೆ. ಒಂಥರ ಸಿಕ್ಕಾಪಟ್ಟೆ ವಲ್ನರಬಲ್ ಥರನೇ ಕಾಣಿಸ್ತಾ ಇದೆ. ರಿಷಬ್ ಪಂತ್ ಅಣ್ಣ ನೀನು ಓಪನ್ ಮಾಡಬೇಡ ಕಣಣ್ಣ, ನೆಕ್ಸ್ಟ್ ಮ್ಯಾಚಿಂದ ನೀನು ಮಿಡ್ಲ್ ಆರ್ಡ್ರಲ್ಲಿ ಬರೋಣ, ಮತ್ತೆ ಸಿಗುವ.